ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಭಯಂಕರವಾಗಿರೋ ಎಕ್ಸಾರ್ಸಿಸಮ್ ಗೆ ಸಂಬಂಧಪಟ್ಟಿರೋ ಒಂದು ಮೂವಿನ ನೋಡೋಣ. ಮೂವಿಯ ಸ್ಟಾರ್ಟಿಂಗ್ ಇಂದನೂ ನಮ್ಮನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರೆ. ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಒಂಥರ ವಿಧವಾದ ಭಯ, ಜೊತೆಗೆ ನೆಕ್ಸ್ಟ್ ಏನಾಗುತ್ತೋ ಅನ್ನೋ ತರ ಒಂದು ಕಾತರದಿಂದಾನೇ ತಗೊಂಡೋಗಿರ್ತಾರೆ. ಮುಖ್ಯವಾಗಿ ಎಕ್ಸಾರ್ಸಿಸಮ್ ಅಲ್ಲಿ ಕೊರಿಯನ್ಸ್ ಎಷ್ಟೆಲ್ಲ ಮಾಡ್ಬೋದು ಅನ್ನೋ ತರ, ಅವರ ಸಾಮರ್ಥ್ಯ ಎಷ್ಟಿದೆ ಅನ್ನೋ ತರ ತೋರಿಸಿರ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರಿ ಸಾಕು, ಮೂವಿಯ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ದು. ಫಸ್ಟ್ ಮೂವಿ ಹೆಸರು ಹೇಳಮ್ಮ ಅಂತೀರಾ? ಚೆನ್ನಾಗಿ ಕೇಳಿಸ್ತಾ ಇದೆ. ಈ ಮೂವಿ ಹೆಸರು ದ ಡಾರ್ಕ್ ನನ್ಸ್ ಅಂತ. ಮೋಸ್ಟ್ಲಿ ಇದು 2025 ಅಲ್ಲಿ ರಿಲೀಸ್ ಆಗಿರೋದು. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಯಾವ್ದೋ ಒಂದು ಫ್ಯಾಕ್ಟ್ರಿ ಹತ್ರನೇ ತೋರ್ಸೋದು. ಅಲ್ಲಿ ಒಂದು ಕಾರ್ ಬರುತ್ತೆ. ಕಾರಿಂದ ಇಳಿಯೋದು ಒಂದು ನನ್ನು. ಅವ್ರು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪನೂ ಭಯ ಇಲ್ಲ ಅಂತ ಕಾಣಿಸುತ್ತೆ. ಕ್ಯಾಶುವಲ್ ಆಗಿ ಇರ್ತಾರೆ. ಈ ಫ್ಯಾಕ್ಟ್ರಿ ಒಳಗಡೆ ಏನ್ ನಡೀತಾ ಇದೆ ಅಂದ್ರೆ, ಒಬ್ಬನ್ಗೆ ದೆವ್ವ ಹಿಡಿದಿರುತ್ತೆ. ಅದಕ್ಕೊಂದು ಫಾದರ್ ಬಂದು ಎಕ್ಸಾರ್ಸಿಸಮ್ ನ ಅವನ ಮೇಲೆ ಪ್ರಯೋಗ ಮಾಡ್ತಾ ಇದಾರೆ. ಅಂದ್ರೆ ದೆವ್ವನ ಓಡಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಜೊತೆ ಒಬ್ಬ ಅಸಿಸ್ಟೆಂಟ್ ಕೂಡ ಇರ್ತಾನೆ. ಅವ್ರು ಈ ತರ ಒಂದು ಪ್ರೋಸೆಸ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಮ್ಯೂಸಿಕ್ ಪ್ಲೇಯರ್ ಇರುತ್ತೆ. ಅದ್ ಹಂಗೆ ಸಡನ್ ಆಗಿ ಕ್ರ್ಯಾಕ್ ಬೀಳುತ್ತೆ. ಅದನ್ನ ನೋಡಿ ಇವ್ರು ಭಯನೇ ಪಟ್ರು. ಆದ್ರೆ ದೆವ್ವ ಹಿಡಿದಿರೋ ಹುಡುಗ ಅದನ್ನ ನೋಡಿ ಕ್ಯಾಶುವಲ್ ಆಗಿ ನಗ್ತಾ ಇರ್ತಾನೆ. ಇವ್ರ ಕೈಲಿರೋ ರೋಸರಿ ಚೈನ್ ಇರತ್ತಲ್ಲ, ಆ ದೇವ್ರದ್ದು, ಅದನ್ನ ದೆವ್ವ ಒಂದ್ ಕಡೆ ಇಟ್ಕೊಂಡ್ಬಿಟ್ಟಿರುತ್ತೆ. ಇವ್ರ ಚೈನ್ ನ ಬಿಡದೆ ಗಟ್ಟಿಯಾಗಿ ಇಟ್ಕೊಂಡು ಯಾರ್ ನೀನು ಅಂತ ನಿನ್ ಹೆಸರು ಹೇಳು ಅಂತ ಕೇಳ್ತಾ ಇರ್ತಾರೆ. ಆದ್ರೆ ದೆವ್ವ ನಗೋದೇ ಇಲ್ಲ. ನೋಡ್ಬಿಟ್ಟು ನೀನ್ ತರ ನನಗ್ ಕರೆದಿದ್ದು ಅಂತ ಹೇಳುತ್ತೆ. ಇವ್ರ ಈ ತರ ಚೈನ್ ಇಟ್ಕೊಂಡು ಜಗಳ ಮಾಡ್ತಾ ಇರ್ಬೇಕಾದ್ರೆ ಆ ಹುಡುಗನ್ ಫ್ಯಾಮಿಲಿಗೆ ಸೇರಿರೋ ಒಂದು ಫೋಟೋ ಕೆಳಗಡೆ ಬಿದ್ದು ಗ್ಲಾಸ್ ಎಲ್ಲ ಒಡೆದೋಗುತ್ತೆ. ಈ ಫಾದರ್ ಇಲ್ಲಿ ದೆವ್ವನ ಓಡಿಸೋದಕ್ಕೆ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ರೆ ಹೊರಗಡೆ ಇರೋ ನನ್ನ ತೋರಿಸ್ತಾರೆ. ಆಕ್ಚುಲಿ ಇವರೇ ಈ ಫಿಲ್ಮ್ ಅಲ್ಲಿ ಹೀರೋಯಿನ್. ಅವ್ರು ಕ್ಯಾಶುವಲ್ ಆಗಿ ಒಂದು ಸಿಗರೇಟ್ ನ ಅಂಟಿಸ್ಕೊಂಡು ಕುಡಿತಾ ಇರ್ತಾರೆ. ಒಳಗಡೆ ನೋಡಿದ್ರೆ ಆ ದೆವ್ವ ಬಂದ ಫಾದರ್ ನ ಎತ್ತಿ ಸೈಡ್ ಬಿಸಿ ಹಾಕ್ಬಿಡ್ತು. ಅವರಂತೂ ಸಖತ್ ಎದುರ್ಕೊಂಡ್ಬಿಟ್ರು. ಈ ಫಾದರ್ ಗೆ ಹೆಲ್ಪ್ ಮಾಡಕ್ಕೆ ಅಂತ ಅಸಿಸ್ಟೆಂಟ್ ಒಬ್ಬ ಬಂದಿದ್ರಲ್ಲ, ಅವರಂತೂ ಕೆಳಗಡೆ ಬಿದ್ದು ದಯವಿಟ್ಟು ನಮ್ಮನ್ನ ಕಾಪಾಡಿ ದೇವ್ರೆ ಅಂತ ಹೇಳಿ ಪ್ರೇ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಹೊರಗಡೆ ಇರೋ ನಮ್ ಹೀರೋಯಿನ್ ನೋಡಿದ್ರೆ ಆರಾಮಾಗಿ ಈಗ ಸಿಗರೇಟ್ ಎಲ್ಲ ಕುಡಿದಿದ್ದಾಯ್ತು. ಅದನ್ನ ಬಿಸಾಕ್ಬಿಟ್ಟು ಆ ತಲೆ ಮೇಲೆ ಅವರ ಬಟ್ಟೆ ಹಾಕೊಂತಾರಲ್ಲ ನನ್ಸು, ಆತರ ಒಂದು ಬಟ್ಟೆನ ಹಾಕೊಂಡು ಸ್ಲೋ ಆಗಿ ಮೇಲೆ ನೋಡ್ತಾರೆ. ಅಂತದ್ ಏನ್ ಗಮನಿಸಿದ್ರು ಅಂತ ಗೊತ್ತಿಲ್ಲ. ಕೈಲಿ ಒಂದು ಪೆಟ್ರೋಲ್ ಕ್ಯಾನ್ ಅನ್ಸುತ್ತೆ, ಅದನ್ನ ತಗೊಂಡು ಸ್ಟ್ರೇಟ್ ಆಗಿ ಒಳಗಡೆ ಹೋಗ್ತಾರೆ. ಆ ದೆವ್ವ ಹಿಡ್ದಿತ್ತಲ್ಲ ಹುಡುಗ ಅವ್ರ ಅಮ್ಮ ಬಂದು ಅಲ್ಲೇ ನಿಂತಿರ್ತಾರೆ. ಅವ್ರು ತುಂಬಾನೇ ಬೇಜಾರಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾರೆ, ನಾನು ಲೆಬರಿಸಮ್ ಗೆ ಸೇರಿರೋ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಕ್ಯಾನ್ ತಗೊಂಡು ಒಳಗಡೆ ಹೋದ್ರು. ಮೇಲೆ ನೋಡಿದ್ರೆ ಒಂದು ಹಂದಿ ಮರಿನ ಕಟ್ಟಾಕಿರ್ತಾರೆ. ಅಂದ್ರೆ ಒಳಗಡೆ ದೆವ್ವ ಓಡಿಸೋ ಪ್ರೋಗ್ರಾಮ್ ನಡೀತಾ ಇದೆ, ಹೊರಗಡೆ ಹಂದಿ ಮರಿನ ಕಟ್ಟಾಕಿರೋದು. ಅದ್ರ ಪಕ್ಕದಲ್ಲೇ ಒಂದು ಡಾಕ್ಟರ್ ಇರ್ತಾರೆ. ಒಳಗಡೆ ನಡೀತಾರ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಬೈದಲ್ಲ ಹಂಗೆ ಅವಸ್ಕೊಂಡ್ ಕೂತಿರ್ತಾರೆ. ಈಗ ಅಲ್ಲಿ ನಮ್ ಹೀರೋಯಿನ್ ಬಂದಿದ್ ನೋಡಿದ ತಕ್ಷಣ ಸಿಸ್ಟರ್ ಗಿನಿಯಾ ಬಂದ್ಬಿಟ್ರಾ, ತುಂಬಾ ಸಂತೋಷ ಅಂತ ಹೇಳಿ ಖುಷಿ ಪಡ್ತಾರೆ. ಬಂದಿರೋ ನಮ್ ಹೀರೋಯಿನ್ ಕೂಡ ಅವ್ರಿಗೊಂದು ನಮಸ್ಕಾರನ ಹಾಕ್ಬಿಟ್ಟು ಪಕ್ಕದಲ್ಲೇ ದೇವ್ರದ್ದು ಒಂದು ಸ್ಟ್ಯಾಚ್ಯೂ ಇರುತ್ತೆ, ಮೇರಿ ಇದು ಚಿಕ್ಕದು, ಅದನ್ನ ಕೈಯಲ್ಲಿ ತಗೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಇರೋ ದೆವ್ವ ಹಂಗೆ ಸ್ಲೋ ಆಗಿ ತಿರುಗಿ ನಮ್ ಹೀರೋಯಿನ್ ಕಡೆ ನೋಡುತ್ತೆ. ಇಲ್ಲಿ ನೋಡಿದ್ರೆ ಪಾಪ ಫಾದರ್ ಗೆ ಯಾವ ಗ್ಯಾಪ್ ಎಲ್ಲ ಕತ್ತಿ ಚುಚ್ಕೊಂತೋ ಅದನ್ನ ಬಿಚ್ಚಕ್ ಅವ್ರ ಅಸಿಸ್ಟೆಂಟ್ ಕಷ್ಟ ಪಡ್ತಾ ಇರ್ತಾನೆ. ಪಾಪ ಫಾದರ್ ನೋವಲ್ಲಿ ಕೂಗಾಡ್ತಾ ಇರ್ತಾರೆ. ಸ್ಟ್ರೇಟ್ ಆಗಿ ಒಳಗಡೆ ಬಂದಿರೋ ನಮ್ ಹೀರೋಯಿನ್ ಚೇರ್ ನ ಹಾಕೊಂಡು ಅವ್ನ ಮುಂದೆ ಆ ದೆವ್ವದ ಮುಂದೆ ಕೂತ್ಕೊಂಡಾಗ ದೆವ್ವ ನಮ್ ಹೀರೋಯಿನ್ ಬೈತಾ ಇರುತ್ತೆ, ನಿಂಗೆ ಎಷ್ಟು ಧೈರ್ಯ ಇದ್ರೆ ನನ್ ಮುಂದ್ಗಡೆನೆ ಬಂದಿದ್ರೆ ಕೂತ್ಕೊಂತಿ ಅಂತ. ಸರಿ ಸಾಕ್ ಮಾತಾಡಿದ್ದು, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಮುಂಚೆ ಫಸ್ಟ್ ನಾನು ನಿನ್ನ ಕ್ಲೀನ್ ಮಾಡ್ಬೇಕು ಅಂತ ಆ ಕ್ಯಾನಲ್ ತಗೊಂಡ್ ಬಂದಿರೋ ನೀರ್ನ ಆ ದೆವ್ವದ ಮೇಲೆ ಹಾಕಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಅದೊಂದು ಹೋಲಿ ವಾಟರ್. ಸ್ವಲ್ಪನೂ ಯೋಚನೆ ಮಾಡಿಲ್ವ, ಅದ್ರ ಹತ್ರ ಮಾತುಕತೆ ಎಲ್ಲ ಏನಿಲ್ಲ, ನೀರ್ ಸುರಿಯೋದೆ ಅಂತ ಫುಲ್ ಆಗಿ ಸುರಿದ್ಬಿಟ್ಲು. ಆ ದೆವ್ವ ಹಂಗೆ ಆ ಹುಡುಗನ್ ಮೇಲಿರೋ ದೆವ್ವ ಜೋರಾಗಿ ಕಿರ್ಚಿ ಕೂಗಾಡಕ್ಕೆ ಶುರು ಮಾಡ್ತು. ನಿನ್ನಂತವಳೊಬ್ಳು ದೆವ್ವ ಓಡಿಸೋದಕ್ಕೆ ಅಲವ್ ಮಾಡೋದಿಲ್ಲ, ನೀನ್ ಹೆಂಗ್ ಬಂದೆ ಅಂತ ಕೂಗಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಯಿನ್ ಆ ದೆವ್ವ ಮಾತಾಡೋದೆಲ್ಲ ಎಲ್ಲಿ ಕೇಳಿಸ್ಕೊಂತಾಳೆ. ಹಂಗೆ ಅಸಿಸ್ಟೆಂಟ್ ಕಡೆ ತಿರ್ಗ್ಬಿಟ್ಟು ಹೇಳ್ತಾಳೆ, ಈ ಎಕ್ಸಾರ್ಸಿಸಮ್ ಕಂಪ್ಲೀಟ್ ಆದ್ರೇನೆ ಅವ್ರು ಕಿಚ್ಕೊಂಡಿರೋ ಕತ್ತಿನ ಎತ್ತಕ್ಕೆ ಆಗೋದು. ಸೊ ಇವಾಗ ನನ್ಗೋಸ್ಕರ ನಾನು ಪ್ರೇಯರ್ ಮಾಡ್ತೀನಿ, ನೀವ ಹೋಲಿ ಬೆಲ್ ನ ಹೊಡಿತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಕೂಡ ಜೋರಾಗಿ ಬೆಲ್ ನ ಹೊಡ್ಕೊಂಡು ಪ್ರೇಯರ್ ಮಾಡಕ್ಕೆ ಶುರು ಮಾಡ್ದ. ಇಲ್ಲಿ ಬಂದಿರೋ ನಮ್ ಹೀರೋಯಿನ್ ಕೂಡ ಪ್ರೇಯರ್ ಮಾಡ್ಕೊಂಡೆ ದೆವ್ವ ಬೈಂದ್ರ ಅದ್ರ ಹೆಸರನ್ನ ಹೇಳಕ್ಕೆ ಟ್ರೈ ಮಾಡಿಸ್ತಾ ಇರ್ತಾಳೆ. ಮೀನ್ಸ್ ಅವಳು ಅವ್ನ ತಲೆ ಮೇಲೆ ಕೈನ ಇಟ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾಳೆ. ಆ ಟೈಮ್ ಅಲ್ಲಿ ಒಂದ್ ಸ್ಟೇಜ್ ಗೆ ದೆವ್ವನೇ ಟಯರ್ಡ್ ಆಗೋಯ್ತೇನೋ. ದೆವ್ವ ಹೇಳುತ್ತೆ, ನಿನ್ನಂತವಳು ಬದುಕಿರೋದಕ್ಕೆ ಅರ್ಹತೆನೇ ಇಲ್ಲ, ನಿನ್ ಸಾವು ಎಷ್ಟು ಮೋಸವಾಗಿರುತ್ತೆ ಅಂತ ನೀನ್ ನೋಡು. ನನ್ ಸರ್ವೆಂಟ್ಸ್ ನ ನೀನ್ ಸಾಯಿಸಿ ನರಕಕ್ಕೆ ಕಳಿಸ್ತಾ ಅಲ್ವಾ, ಅದಕ್ಕಿಂತ ಮೋಸವಾಗಿರುತ್ತೆ, ಅವ್ರ ರಕ್ತನೇ ನಿನ್ ಪ್ರಾಣನ ತೆಗೆದ್ ಬಿಡುತ್ತೆ ಅಂತ ಶಾಪನ ಬಿಡ್ತಾ ಇದ್ರೆ ಹಿರಣದೆಲ್ಲ ಕೇರ್ ಮಾಡಿಲ್ಲ. ಅವ್ಳು ಕಂಪ್ಲೀಟ್ ಆಗ ಪ್ರೊಸೀಜರ್ ನ ಮಾಡೋಷ್ಟ್ರಲ್ಲೇ ಆ ಹುಡುಗನ್ ಮೈನ ಬಿಟ್ಟು ದೆವ್ವ ಇಲ್ಲಿಂದ ಎಸ್ಕೇಪ್ ಆಗೋಯ್ತು. ಆದ್ರೆ ದೆವ್ವ ಹೋಗಿದ ತಕ್ಷಣ ಫಾದರ್ ಗೆ ಚುಚ್ಕೊಂಡಿರೋ ಕತ್ತಿ ಕೂಡ ಕೆಳಗಡೆ ಬಿದ್ಬಿಡ್ತು. ಹೀರೋಯಿನ್ ಹೇಳ್ತಾಳೆ, ಆ ದೆವ್ವ ಇನ್ ಮೈನ್ ಬಿಟ್ಟು ಎಸ್ಕೇಪ್ ಆಗೋಯ್ತು ಅಂತ. ಇಲ್ಲಿ ಫಿಲ್ಮ್ ಟೈಟಲ್ ನ ಹಾಕಿ ಶುರು ಮಾಡೋದು. ಈಗ ಒಂದು ಹಾಸ್ಪಿಟಲ್ ನ ತೋರಿಸ್ತಾರೆ. ಅಲ್ಲಿ ಸಿಸ್ಟರ್ ಮಿಶೇಲ್ ಅಂತ ಒಂದು ನನ್ನ ತೋರಿಸ್ತಾರೆ. ಅವ್ರು ಹಾಸ್ಪಿಟಲ್ ವರ್ಕ್ ಮಾಡ್ತಾರೋ ಒಂದು ನರ್ಸ್. ಅಂದ್ರೆ ಈಗ ಎಕ್ಸಾರ್ಸಿಸಮ್ ಮಾಡ್ತಿದ್ರಲ್ವಾ, ಆ ಹುಡುಗನ ಈ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರೋದು. ಈಗ ಆ ಹುಡುಗನ್ ವಾರ್ಡ್ ಗೆ ಒಂದು ಡಾಕ್ಟರ್ ಮತ್ತೆ ಒಂದು ಲೇಡಿ ನರ್ಸ್ ಬಂದಿರ್ತಾರೆ. ಆ ವಾರ್ಡ್ ಅಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿರೋ ಲೇಡಿ ಹತ್ರ ಹೇಳ್ತಾರೆ, ಎಮರ್ಜೆನ್ಸಿಗೆ ಬೆಡ್ ಇಲ್ದೇ ಇರೋ ಕಾರಣ ಹುಡುಗನ್ನ ನಾವು ಇಲ್ಲಿ ಅಡ್ಮಿಟ್ ಮಾಡಿದೀವಿ, ನಿಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಕೇಳಿದಾಗ, ಚಾಚಾ ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಹುಡುಗನ್ನ ನೋಡೋದಕ್ಕೆ ನಾರ್ಮಲ್ ಆಗಿ ಇರೋ ತರ ಅನ್ಸುತ್ತೆ, ಯಾಕೆ ಏನಾಗಿದೆ ಅಂದಾಗ ದೆವ್ವ ಹಿಡಿದಿದೆ ಅನ್ನೋ ತರ ಮಾತಾಡ್ತಾರೆ. ಅಂದ್ರೆ ನಮ್ಗೇನು ಭಯ ಇಲ್ಲ ಬಿಡಿ, ಈ ಹಾಸ್ಪಿಟಲ್ ದೇವ್ರ ಕೈಯಲ್ಲಿ ಇದೆ ಅಲ್ವಾ, ಅವ್ರು
ಇದನ್ನ ಕಾವಲ್ಗಾಯ್ತಿದ್ದಾರೆ ಅನ್ನೋ ತರ ಮಾತಾಡ್ಕೊಳ್ಳೋ ಟೈಮ್ ಅಲ್ಲಿ ಸಿಸ್ಟರ್ ಮಿಶೇಲ್ ಕೂಡ ಒಳಗಡೆ ಎಂಟ್ರಿ ಆಗ್ತಾರೆ. ಅವರ ಡಾಕ್ಟರ್ ಹತ್ರ ಒಂದು ರಿಪೋರ್ಟ್ ನ ತೋರಿಸ್ಬಿಟ್ಟು ಇನ್ಮೇಲೆ ಈ ಪೇಷಂಟ್ ನ ಅಂದ್ರೆ ದೆವ್ವಡ್ದಿತ್ತಲ್ಲ ಆ ಹುಡುಗನ್ನ ಡಾಕ್ಟರ್ ಬೋಲೋ ನೋಡ್ಕೊಳ್ತಾರೆ, ಅವರೇ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ, ಏನು ದೆವ್ವ ಹಿಡಿಯೋದಲ್ಲ ಒಂದು ಮೂಢನಂಬಿಕೆ ಅಂತ ಮಾತಾಡ್ತಾರಲ್ಲ ಅವ್ರೇನೆ ಹುಡುಗನ್ನ ನೋಡ್ಕೊಳ್ಳೋದು. ಸರಿ ಸಿಸ್ಟರ್ ಮಿಶೇಲ್, ನೀವ್ ಕೂಡ ಒಂದು ನೀವ್ ಹೇಳಿ ದೆವ್ವ ಹಿಡಿಯೋದಲ್ಲ ನಿಜಾನೇನಾ? ನಿಜವಾಗ್ಲೂ ಮನುಷ್ಯನ ದೆವ್ವ ಹಿಡಿಯತ್ತಾ ಹಿಂಗೆ ಅಂತ ಕೇಳಿದಾಗ ಸಿಸ್ಟರ್ ಮಿಶೇಲ್ ಹೇಳ್ತಾರೆ, ಇಲ್ಲ ನೋಡಿ ನನಗ್ ಗೊತ್ತಿರೋಂಗೆ ಆ ಹುಡುಗನ್ಗಿರೋದು ಪರ್ಸನಾಲಿಟಿ ಡಿಸಾರ್ಡರ್. ನ್ಯಾಯವಾದ ಟ್ರೀಟ್ಮೆಂಟ್ ಕೊಟ್ರೆ ಅವನಿಗೆ ಕ್ಯೂರ್ ಆಗ್ಬಿಡ್ತಾನೆ. ಈ ತರ ಎಷ್ಟು ಕೇಸಸ್ ನೋಡಿಲ್ಲ ಅಂತ ಅವ್ರು ಸ್ವಲ್ಪನೇ ಯೋಚನೆ ಮಾಡದೆ ಹೇಳ್ಬಿಟ್ಟು ಅವ್ರ ಪಡ್ಗೋರಲ್ಲಿಂದ ಹೊರಟೋದ್ರು. ಇನ್ನೊಂದ್ ಕಡೆ ಡಾಕ್ಟರ್ ಬೋಲೋನ ತೋರಿಸ್ತಾರೆ. ಈ ಹುಡುಗ ಅವರ ಅಮ್ಮನ್ನೇ ಅವರು ಮಾತಾಡಿಸ್ತಾ ಇರೋದು. ಅವ್ನು ರಿಪೋರ್ಟ್ ಎಲ್ಲ ನೋಡ್ಬೇಕಾದ್ರೆ ಕೇಳ್ತಾರೆ, ನೀವು ಬುದ್ಧ ಸನ್ನಿಧಿಗೆ ಹೋಗಿದ್ರ ಅಂತ ಕೇಳಿದಾಗ ಆ ಹುಡುಗ ಅವ್ರ ಅಮ್ಮ ಹೇಳ್ತಾರೆ, ಹೌದು ಡಾಕ್ಟರ್, ನನ್ ಮಗನ ಯಾರಾದ್ರೂ ಕಾಪಾಡಕ್ ಆಗಲ್ವಾ ಅಂತ ಹೆಲ್ಪ್ ಕೇಳ್ಕೊಂಡ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಫೇಮಸ್ ಆದ ಮಾಂಕ್ ಒಬ್ರು ಇದಾರಂತೆ, ಅಟ್ಲೀಸ್ಟ್ ಅವ್ರದು ಕ್ಯೂರ್ ಮಾಡ್ತಾರೇನೋ ಅಂತ ಅಲ್ಲಿ ಹೋಗಿದ್ದೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ. ಅದಕ್ಕೆ ಈ ಡಾಕ್ಟರ್ ಬೋಲರ್ ಹೇಳ್ತಾರೆ, ನೋಡಿಮಾ, ಮನುಷ್ಯರು ಅರ್ಥ ಮಾಡ್ಕೊಳ್ದೇ ಇರೋ ತರ ಕೆಲವೊಂದು ಘಟನೆಗಳು ನಡೆಯುತ್ತೆ. ಅದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ. ಬಟ್ ಅದಕ್ಕೆ ತುಂಬಾನೇ ವೀಕ್ ಆಗಿರೋ ಜನ ಏನೋ ತುಂಬಾನೇ ಮರ್ಮವಾಗಿ ನಡೀತಾ ಇದೆ, ನಮ್ ಅಮಾನುಷವಾಗಿ ನಡೀತಾ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಅದೆಲ್ಲ ಒಂದು ಕಟ್ಟುಕತೆ ಅಷ್ಟೇ. ನಿಮ್ ಮಗ ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಅಂತ ದೇವ್ರು ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ ಅಂತ ಹೇಳಿ ಅವ್ರ ಕೈಯಾರ ಬರ್ದಿರೋ ಒಂದು ಬುಕ್. ಅಂದ್ರೆ ಸೈಕೋ ಅನಾಲಿಸಿಸ್ ಬಗ್ಗೆ ಈ ದೆವ್ವ ಹಿಡಿದಿದೆ ಅಂತ ಟ್ರೀಟ್ಮೆಂಟ್ ಬರ್ತಾರಲ್ಲ ಅದೆಲ್ಲ ನಿಜ ಅಲ್ಲ ಅಂತ ಏನೋ ಅವರೇ ಒಂದು ಥೀಸಿಸ್ ನ ಮಾಡಿ ಒಂದು ಬುಕ್ ನ ತಯಾರಿ ಮಾಡಿರ್ತಾರೆ. ದೆವ್ವ ಹಿಡಿದಿರೋದೆಲ್ಲ ನಿಜ ಅಲ್ಲ, ಮೆಂಟಲಿ ಸ್ವಲ್ಪ ಅನ್ಸ್ಟೇಬಲ್ ಆಗಿ ಇರ್ತಾರೆ ಅನ್ನೋ ತರ ಈ ಬುಕ್ ನ ಬರ್ದಿರೋದು. ಅದನ್ನ ಕೊಟ್ಬಿಟ್ಟು ನಿಮ್ ಮಗನ್ನ ಸರಿ ಮಾಡೋದಕ್ಕೆ ಒಂದು ಮೆಡಿಟೇಷನ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗ ಅವ್ರಮ್ಮ ಹೇಳ್ತಾರೆ, ಆಕ್ಚುಲಿ ಆ ಹುಡುಗ ಹೆಸರು ಜೂನ್ ಅಂತ. ಇತರ ಮೇಲಿರೋ ದೆವ್ವನ ಓಡಿಸೋದಕ್ಕೆ ಆ ಫಾದರ್ ಆಂಡ್ರೋನ್ ಅವರು ಮತ್ತೆ ಆ ಲಿಪರಿಸನ್ ಗೆ ಸೇರಿರೋ ನನ್ನೊಬ್ರು ಬಂದು ಈ ತರ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಆ ಡಾಕ್ಟರ್ ಗೆ ಶಾಕ್ ಆಗೋಯ್ತು. ಏನೋ ಒಂದು ನನ್ನ ಹತ್ರ ಎಕ್ಸೋಸಿಸಮ್ ನ ಮಾಡಿದ್ರ ಅದಿಂಗ್ ಸಾಧ್ಯ ಅನ್ನೋ ತರ ಶಾಕ್ ಆಗ್ತಾರೆ. ನೆಕ್ಸ್ಟ್ ಮಿನಿಟ್ ಇದನ್ನ ಅವ್ರ ಐರ್ ಅಫಿಷಿಯಲ್ ಗೆ ಇನ್ಫಾರ್ಮ್ ಮಾಡಿದಾರೇನೋ, ಅದರಿಂದ ನನ್ನ ಕರೆದು ವಿಚಾರಣೆ ಮಾಡ್ತಾರೆ. ಆಕ್ಚುಲಿ ಕ್ಯಾಥಲಿಕ್ ಚರ್ಚ್ ಗೆ ಸೇರಿರೋ ನನ್ಸ್ ಯಾರು ಈ ತರ ಎಕ್ಸೋಸಿಸಮ್ ಮಾಡೋದಿಲ್ಲ, ಅವ್ರ ಹೆಂಗ್ ಮಾಡ್ತಿದ್ದಾರೆ ಅಂತ ಇಲ್ಲಿ ವಿಚಾರಣೆ ಮಾಡೋದು. ಆದ್ರೆ ಅದಕ್ಕೇನು ನಮ್ಮ ಹೀರೋಯಿನ್ ಬಂದು ಆನ್ಸರ್ ಮಾಡೋದಿಲ್ಲ. ಇಲ್ಲಿ ನೋಡಿ, ನಾನ್ ಫಾದರ್ ಕಿಮ್ನ ಅಥವಾ ಫಾದರ್ ಚೋಯ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಇರೋದು ರೋಮ್ ಅಲ್ಲಿ. ಇವಾಗ ನಾನ್ ಪರ್ಫಾರ್ಮ್ ಮಾಡಿರೋ ಎಕ್ಸೋಸಿಸಮ್ ಬಗ್ಗೆ ನಾನ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಎಕ್ಸೋಸಿಸಮ್ ಮಾಡೋದೆಲ್ಲ ತಪ್ಪಲ್ಲ, ಆದ್ರೆ ಒಂದು ನನ್ನ ಮಾಡೋದಂತಾನೆ ಒಂಥರ ಹೇಳ್ಕೊಂಡ್ ಹೋಗ್ತಾರ ವರ್ಡ್ನ. ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ, ಆಕ್ಚುಲಿ ಫಾದರ್ ಆಂಡ್ರೂನೇ ನನ್ನ ಹೆಲ್ಪ್ಗೋಸ್ಕರ ಕರೆದಿದ್ರು, ಅದರಿಂದ ನಾನು ಹೋಗಿಲ್ಲ ಎಕ್ಸೋಸಿಸಮ್ ನ ಪರ್ಫಾರ್ಮ್ ಮಾಡಿದೆ. ಬಟ್ ಅದ್ರ ಬಗ್ಗೆ ತುಂಬಾನೇ ವಿಷಯಗಳನ್ನ ನಾನು ಮಾತಾಡ್ಬೇಕು, ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ. ಇಲ್ಲಿ ನೋಡಿ, ಇವಾಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ, ನೀವು ದಯವಿಟ್ಟು ನಿಮ್ ಕಾನ್ವೆಂಟ್ ಗೆ ನೀವು ಹೊರಟೋಗಿ ಅನ್ನೋ ತರ ಹೇಳ್ತಾರೆ. ಆದ್ರೆ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ, ನೀವ್ ಹೇಳೋ ತರ ಎಲ್ಲ ಆಗೋದಿಲ್ಲ, ಆ ಹುಡುಗನ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾನೆ, ಆತರ ಹಂಗೆ ಬಿಟ್ರೆ ಅವ್ನ ಪ್ರಾಣಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಕಂಪ್ಲೀಟ್ ಆಗಿ ಆ ದೆವ್ವ ಅವನನ್ನ ಆಕ್ಯುಪೈ ಮಾಡ್ಬಿಟ್ರೆ ಆಮೇಲೆ ಓಡಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದ್ ವಿದ್ದಲ್ಲಿ ನಾವೇ ಹುಡುಗನ್ ಸಾವಿಗೆ ಕಾರಣ ಆಗ್ಬಿಡ್ತೀವಿ ಅನ್ನೋ ತರ ಹೇಳ್ತಾಳೆ. ಆದ್ರೆ ಅವ್ರು ಯಾರು ಮಾತ್ನ ಕಿವಿಗೆ ಹಾಕೊಳ್ಳೋ ತರ ಎಲ್ಲ ಹುಡುಗನ ಅಲ್ಲಿಂದ ಕಳಿಸ್ಬಿಟ್ರು. ಅದಾದ್ಮೇಲೆ ಇವಳು ಎಕ್ಸೋಸಿಸಮ್ ಮಾಡೋದನ್ನ ಅಲ್ಲಿ ಕೆಲವರು ನೋಡಿದಾರೇನೋ, ಅವ್ರು ಹೇಳ್ತಾರೆ, ಈ ತರ ಈ ಸಿಸ್ಟರ್ ಮಾಡೋ ಎಕ್ಸೋಸಿಸಮ್ ಬಂದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಅಂದ್ರೆ ಅಲ್ಲಿರೋ ಹೆಡ್ ಬಂದು ಅದಕ್ಕೆ ಒಪ್ಕೊಂತ ಇಲ್ಲ, ಮಾಡೋದು ಎಫೆಕ್ಟಿವ್ ಆಗಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಏನಾದ್ರೂ ಒಂದು ನನ್ನಲ್ವಾ ಅನ್ನೋ ತರ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ಆ ಫಾದರ್ ಆಂಡ್ರೂ ಬಂದು ಈ ಸಿಸ್ಟರ್ ನ ಕರೆದು ಮಾತಾಡ್ತಾರೆ. ಅಂದ್ರೆ ನಮ್ ಹೀರೋಯಿನ್ ನ ಕರೆದು ಮಾತಾಡ್ತಾರೆ. ಈ ಜೀವನ ಹುಡುಗಂದು ಫೈಲ್ ನ ಬಂದು ಕೊಟ್ಟು ಅದನ್ನ ನೋಡಕ್ಕೆ ಹೇಳ್ತಾರೆ. ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೇನೆ ಅವಳು ಕೇಳ್ತಾಳೆ, ಅವನು ಈ ತರ ದೆವ್ವ ಹಿಡಿದಿರ್ಬೇಕಾದ್ರೆ ಸೂಸೈಡ್ ಮಾಡ್ಕೊಳಕ್ ಏನಾದ್ರು ಟ್ರೈ ಮಾಡದ್ನ ಅಂದಾಗ ಅದಕ್ಕ ಫಾದರ್ ಕೂಡ ಹೌದು, ಹುಡುಗ ಒಂದ್ಸತಿ ಟ್ರೈ ಮಾಡಿದ್ದ, ಆತರ ಹುಡುಗ ಸತ್ತೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿದ್ದಾನೆ. ಬಟ್ ಅಷ್ಟ್ ಈಸಿಯಾಗಿ ದೆವ್ವ ಅವ್ನ್ ಮೈ ಬಿಟ್ಟು ಹೋಗಲ್ಲ ಅಂತ ಅವ್ನಿಗೆ ಗೊತ್ತಿಲ್ಲ ಪಾಪ ಅಂದಾಗ ಅವಳ ಫೋಟೋಸ್ ಎಲ್ಲ ನೋಡ್ಕೊಂಡೆ, ಹಂಗಾದ್ರೆ ಅವನು ದೆವ್ವ ಹಿಡಿದಿರ್ಬೇಕಾದ್ರೆ ಏನಾದ್ರು ಕೆಲವೊಂದು ಸ್ಕೆಚಸ್ ಏನಾದ್ರು ಡ್ರಾ ಮಾಡಿದ್ನ ಅಂತ ಕೇಳ್ತಾಳೆ. ಮಾಡಿದ್ದ ನೋಡಮ್ಮ ಅಂದಾಗ ಫೈಲ್ ಅಲ್ಲಿ ಡ್ರಾಯಿಂಗ್ಸ್ ಎಲ್ಲ ಕೂಡ ಇರುತ್ತೆ. ನಾವ್ ಇದೇ ತರ ಒಂದು ಕೇಸ್ ನ ಇದಕ್ಕೂ ಮುಂಚೆ ಡೀಲ್ ಮಾಡಿದ್ವಿ, ನಿನ್ಗೆ ನೆನ್ಪಿದ್ಯಾ? ನನಗ್ ಗೊತ್ತಿರೋಂಗೆ ಆ 12 ಮೋಸವಾದ ದೆವ್ವಗಳಲ್ಲಿ ಒಂದೇ ಇವಾಗ ಇವನ್ ಮೈ ಒಳಗಡೆ ಇರೋದು ಅಂತ ನನ್ಗೆ ಯಾಕೋ ಡೌಟ್ ಆಗಿದೆ ಅಂತ ಏನ್ರ ಬಗ್ಗೆನೋ ಡಿಸ್ಕಸ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಸರಿ ಫಾದರ್, ನಾನು ಇದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ರು. ನಮ್ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಇಷ್ಟೊತ್ತು ಚೆನ್ನಾಗಿರೋ ಫಾದರ್ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ಇಲ್ಲಿಂದ ನಮ್ ಹೀರೋಯಿನ್ ಸ್ಟ್ರೇಟ್ ಆಗಿ ಒಂದು ಹಾಸ್ಪಿಟಲ್ ಗೆ ಹೋಗೋದು ಅವ್ರ ಬಾಡಿನ ಚೆಕ್ಅಪ್ ಮಾಡೋದಕ್ಕೆ. ಇಷ್ಟ ದಿನ ಏನೋ ತೊಂದರೆ ಇದೆ ಅಂತ ಅನ್ಕೊಂಡಿದ್ದವಳು ಚೆಕ್ ಮಾಡಿದ್ರೇನೆ ಗೊತ್ತಾಗೋದು ಅವಳಿಗೆ ಹೊಟ್ಟೆನಲ್ಲಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ, ಅದೀಗ ಮೈಯೆಲ್ಲ ಹರಡ್ಬಿಟ್ಟಿದೆ ಅಂತ. ಇದಕ್ ಮೇಲೆ ಟ್ರೀಟ್ಮೆಂಟ್ ಮಾಡಿದ್ರು ವೇಸ್ಟ್, ಇನ್ ಬದುಕಿರೋ ಸ್ವಲ್ಪ ದಿನನೇ ಅಂತ ಹೇಳ್ಬಿಟ್ರು. ಪಾಪ ಬೇಜಾರಳಂಗೆ ಕೂತಿರ್ತಾಳೆ. ಈಗ ಅವಳು ಬಂದಿರೋ ಹಾಸ್ಪಿಟಲ್ ಡಾಕ್ಟರ್ ಬೌಲ ಇರೋ ಹಾಸ್ಪಿಟಲ್. ಅಲ್ಲಿ ಬಂದಿರೋ ಒಂದು ನರ್ಸ್ ಹತ್ರ ಈ ತರ ನಾನು ಡಾಕ್ಟರ್ ಬೌಲನ ಮೀಟ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಒಳಗಡೆ ಹೋಗಿ ಮಾತಾಡ್ಬೇಕಾದ್ರೆ ಆ ಡಾಕ್ಟರ್ ಹೇಳ್ತಾರೆ, ಎಕ್ಸಾರ್ಸಿಸಮ್ ಅನ್ನೋದು ಒನ್ ಟೈಮ್ ಅಲ್ಲಿ ನಿಜ ಆಗಿತ್ತು, ಆ ದುಷ್ಟಶಕ್ತಿನ ಓಡಿಸೋಷ್ಟು ಶಕ್ತಿಗಳವಾಗಿತ್ತು, ಅದನ್ನ ನಂಬ್ತಾ ಇದ್ರು. ಬಟ್ ಇವಾಗ ಅದೆಲ್ಲ ಕರಪ್ಟೆಡ್ ಆಗೋಗ್ಬಿಟ್ಟಿದೆ.
ಒಂದು ದೆವ್ವನ ಓಡಿಸೋಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ ಜಸ್ಟ್ ಒಂದು ಭ್ರಮೆನಲ್ಲಿ ಇರ್ತಾರೆ ಅಷ್ಟೇ. ಹೇಳೋದ್ ಮರ್ತ್ಬಿಟ್ಟೆ, ಅಂತವ್ರು ಡಾರ್ಕ್ ನನ್ಸ್ ಅಂತ ಹೆಸರು ಕೂಡ ಇಟ್ಕೊಂಡಿರ್ತಾರೆ ಅನ್ನೋ ತರ ನಮ್ ಹೀರೋಯಿನ್ ಬಗ್ಗೆನೇ ಹೇಳ್ತಾ ಇರೋದು. ಎಷ್ಟೀಗ ನಮ್ ಹೀರೋಯಿನ್ ನನ್ನಾಗಿದ್ರೆ ಕೂಡ ಅವಳೊಂದು ಡಾರ್ಕ್ ನನ್ನೆ, ಅಂದ್ರೆ ನನ್ಸ್ ಎಕ್ಸಾಸಮ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ನಮ್ ಹೀರೋಯಿನ್ ಮಾಡ್ತಾಳಲ್ವಾ ಅದ್ರಿಂದಾನೆ. ಈ ಡಾರ್ಕ್ ನನ್ಸ್ ಗೆಲ್ಲ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇರುತ್ತೆ. ಅವ್ರು ನಡ್ಕೊಳ್ಳೋದೇ ಒಂಥರ ಗರ್ವದಿಂದಾನೇ ನಡ್ಕೊಳ್ತಾರೆ. ನಾರ್ಮಲ್ ಆಗಿ ನಡೆಯೋ ವಿಷಯ ಕೂಡ ಇಲ್ಯೂಷನ್ ಆಗಿರೋ ವಿಷಯನ ಕೂಡ ಇಲ್ಲ ಅದು ದೆವ್ವ ಅಂತ ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈಗ ಜೂನ್ ಅನ್ನೋ ಹುಡುಗನ್ ವಿಷಯದಲ್ಲಿ ನಡೀತಾ ಇದೆ ಅಲ್ವಾ, ಆ ತರನೇ ಆ ಹುಡುಗನ್ಗೆ ಸ್ಕೂಲ್ ಅಲ್ಲಿ ತುಂಬಾನೇ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಅದರಿಂದ ಒಂದ್ ಸ್ವಲ್ಪ ಡಿಪ್ರೆಷನ್ ಹೋಗಿ ಆತರ ವಿಚಿತ್ರವಾಗಿ ನಡ್ಕೊಂತಾ ಇದ್ದಾನೆ. ಬಟ್ ಅದನ್ನೇ ಅವ್ನ್ ಮೇಲ್ ದೆವ್ವ ಇದೆ ಅಂತ ಹೇಳಿ ನೀವು ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಲ್ವಾ, ನನ್ ಕೆಲ ಅದನ್ನ ಎತ್ಕೊಳಕ್ ಆಗ್ತಾರೆ ಅಂತ ಡಾಕ್ಟರ್ ಅವ್ರಿಗೆ ಒಂಥರ ಬೈತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಜೂನ್ ಅನ್ನೋ ಹುಡುಗನ್ ರೂಮ್ ಅಲ್ಲಿ ತೋರಿಸ್ತಾರೆ. ಹುಡುಗ ಮಲ್ಗಿದಾನೆ, ಆದ್ರೆ ಆ ಹುಡುಗನ್ ಪಕ್ಕದಲ್ಲಿ ಕೂತ್ಕೊಂಡಿರೋ ಅವ್ರ ಅಮ್ಮನ್ಗೆ ಯಾವ್ದೋ ಒಂದು ಕಾಲ್ ಬರುತ್ತೆ. ಸ್ವಲ್ಪ ಗಾಬರಿಗೆ ಮಾತಾಡ್ತಾರೆ. ಇದೇ ಟೈಮಲ್ಲಿ ಈ ಕಡೆ ಇವ್ರು ಮಾತಾಡೋದನ್ನ ಮತ್ತೆ ತೋರಿಸಿದಾಗ ಆ ಡಾಕ್ಟರ್ ಹೇಳ್ತಾರೆ, ಇಲ್ಲಿ ನೋಡಿ ಅವ್ನ್ ಜಸ್ಟ್ ಒಂದು ಪೇಷಂಟ್ ಅಷ್ಟೇ, ಅವ್ನ್ಗೆ ಎಕ್ಸಾಸಮ್ ಎಲ್ಲ ಏನು ಬೇಕಾಗಿಲ್ಲ, ನಾನ್ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ತಾನೆ ಅಂತಂದಾಗ ಹೀರೋಯಿನ್ ಹೇಳ್ತಾಳೆ, ಹಂಗಾದ್ರೆ ಆಲ್ರೆಡಿ ಅವನು ಬೇರೆಯವ್ರ ಜೊತೆ ಟ್ರೀಟ್ಮೆಂಟ್ ತಗೊಂಡಿದ್ದಾನೆ, ಆ ಸೈಕ್ಯಾಟ್ರಿಕ್ ರಿಪೋರ್ಟ್ ನ ಇಟ್ಕೊಂಡೆ ಅವ್ರ ಎಕ್ಸಾಸಮ್ ಮಾಡೋದಕ್ಕೆ ಅಂತ ಬಂದಿದ್ದು, ಅದಿದ್ರೇನೆ ನಾವು ಕೂಡ ಮಾಡೋದು ಅನ್ನೋ ತರ ಇವ್ರು ವಾದ ಮಾಡಿದಾಗ ಈ ಡಾಕ್ಟರ್ ಹೇಳ್ತಾರೆ, ಇಲ್ಲಿ ನೋಡಿ ನೀವೇನೇ ಹೇಳಿದ್ರು ನಾನು ಆಲ್ರೆಡಿ ಈ ಕೇಸ್ ನ ತಗೊಂಡಿದ್ರೆ ಇಷ್ಟವರೆಗೂ ಬರ್ತಾನೆ ಇರ್ಲಿಲ್ಲ. ಇವಾಗ ಅವ್ನು ನನ್ ಕೆಳಗಡೆ ಇದ್ದಾನೆ ಅಂದ್ರೆ ಅವ್ನು ನನ್ ಪೇಷಂಟ್, ನಾನು ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಎಕ್ಸಾರ್ಸಿಸಮ್ ಎಲ್ಲ ಬೇಡ ಅನ್ನೋ ತರ ಹೇಳ್ತಾರೆ. ಹೀರೋಯಿನ್ ಹೇಳ್ತಾಳೆ, ನಾವೊಂದು ಹುಡುಗನ್ ಪ್ರಾಣದಲ್ಲಿ ಆಟ ಆಡ್ತಾ ಇದೀವಿ ಅಂತ ನಮ್ಗೆ ಅನಿಸ್ತಾ ಇದೆ, ನನಗೆ ಗೊತ್ತಿರೋ ಅವ್ನಿಗೆ ಈಗ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಎಕ್ಸಾರ್ಸಿಸಮ್ ಬೇಕಾಗ್ತಾ ಇರೋದು, ನಾವ್ ದಿನಗಳು ತಳೆದಷ್ಟು ಅವನು ಸತ್ತೋಗ್ಬಿಡ್ತಾನೆ ಅನ್ನೋ ತರ ಹೇಳಿದಾಗ ಆತರ ಯಾವ್ದೇ ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಎಕ್ಸಾರ್ಸಿಸಮ್ ಮಾಡಿದ್ರೆ ಕೂಡ ಅವ್ನು ಸತ್ತೋಗ್ತಾನಲ್ವಾ, ಯಾಕಂದ್ರೆ ಇದಕ್ಕೂ ಮುಂಚೆನೆ ಈ ತರ ಒಂದು ಕೇಸ್ ಆಗಿದೆ ಅಲ್ವಾ ಅಂತ ಏನ್ರ ಬಗ್ಗೆನೋ ಮಾತಾಡ್ಕೊಳ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ ನಡೆದಿರೋ ಒಂದು ಘಟನೆ ಬಗ್ಗೆ ಮಾತಾಡ್ಕೊಳ್ತಾರೆ. ಅದೇ ಟೈಮಲ್ಲಿ ಆ ಕಡೆ ಜೂನ್ ಅವ್ರ ಅಮ್ಮಗೆ ಒಂದು ಕಾಲ್ ಬಂತಲ್ವಾ, ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಯಾರತ್ರನೋ ಸಾಲ ತಗೊಂಡಿದ್ರೇನೋ ಮಗನ್ ಟ್ರೀಟ್ಮೆಂಟ್ ಗೋಸ್ಕರ, ಅದನ್ನ ಕೊಡಕ್ ಆಗ್ತಲ್ಲ ಅಂತ ಆ ಕಡೆ ಇರೋರು ಬೈತಾ ಇರೋದು. ನೋಡಿ ಹೇಳಿ ಟೈಮ್ ಎಲ್ಲ ಮೀರೋಯ್ತು, ನೀವು ಬಡ್ಡಿನೂ ಕೊಟ್ಟಿಲ್ಲ ಅಮೌಂಟು ಕೊಟ್ಟಿಲ್ಲ, ಇನ್ನೇನಕ್ ನೀವು ಬದುಕಿದ್ದೀರಾ, ಒಂದು ನಿಮ್ ಮೈ ಮಾರಿ ದುಡ್ಡನ್ನ ಕೊಡಿ ಅಥವಾ ಮೈಯಲ್ಲಿರೋ ಅಂಗಗಳನ್ನ ಮಾರಿ ದುಡ್ಡು ಕೊಡಿ ಅಂತ ತುಂಬಾನೇ ಕೇವಲವಾಗಿ ಮಾತಾಡ್ತಾರೆ. ಪಾಪ ಇವ್ರ ಈ ತರ ಇಷ್ಟು ಮೋಸವಾಗಿ ಮಾತಾಡ್ತಾ ಇರೋದ್ರಿಂದ ಜೂನ್ ಅವ್ರ ಅಮ್ಮ ಗೆದ್ಕೊಳಕ್ಕೆ ಆಗ್ತಲ್ಲ, ಒಂಥರ ಅವ್ರಿಗೆ ಮನ್ಸೆ ಹೊಡೆದೋಯ್ತು, ಇದಕ್ ಮೇಲೆ ಬದುಕಿರೋದು ಒಂದೇ ಸತ್ರುನು ಒಂದೇ ಅಂತ ಅಲ್ಲಿ ಪಕ್ಕದಲ್ಲಿರೋ ಒಂದು ಕತ್ತಿನ ತಗೊಂಡು ಮೇಲೆ ನೋಡಿ ದೇವ್ರಿಗೆ ಪ್ರೇಯರ್ ಏನೋ ಮಾಡ್ತಿದಾರೇನೋ ಮಾಡಿದವರು ಕತ್ತಿಯಲ್ಲಿ ಚುಚ್ಕೊಂಡು ಸತ್ತೋದ್ರು. ಇಲ್ಲಿ ನೋಡಿದ್ರೆ ಇನ್ನೂ ಆ ಡಾಕ್ಟರ್ದು ಮತ್ತೆ ನಮ್ ಹೀರೋಯಿನ್ದು ಮಾತು ಮುಗ್ದಿಲ್ಲ. ಎಕ್ಸಾಸಮ್ಗೆ ನಾನು ಅಲೋ ಮಾಡಲ್ಲ ಅನ್ನೋ ತರ ಡಾಕ್ಟರ್ ಹೇಳ್ತಾ ಇರ್ತಾರೆ. ಇವ್ರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಿಸ್ಟರ್ ಮಿಶೆಲ್ ಅಂತ ನೋಡಿದ್ವಲ್ಲ, ಅವರು ಓಡ್ ಬಂದು ಈ ವಿಷಯನ ಹೇಳ್ತಾರೆ. ಅವ್ರು ಬರೀ ಕತ್ತಿಯಲ್ಲಿ ಮಾತ್ರ ಚುಚ್ಕೊಂಡಿಲ್ಲ, ಆ ಲೇಡಿ ಕತ್ತಿಯಲ್ಲಿ ಚುಚ್ಕೊಂಡು ಮತ್ತೆ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತಕ್ಷಣ ಇವ್ರು ಕೂಡ ಜಾಗಕ್ಕೆ ಹೋಗಿ ನೋಡ್ತಾರೆ, ಪಾಪ ಸತ್ತೋಗ್ಬಿಟ್ಟಿರ್ತಾರೆ. ಈಗ ಡಾಕ್ಟರ್ ಕೂಡ ಆ ಬಾಡಿನ ನೋಡ್ಬಿಟ್ಟು ಪಕ್ಕದಲ್ಲಿರೋ ಸಿಸ್ಟರ್ ಮಿಶೆಲ್ಗೆ ಹೇಳ್ತಾರೆ, ಆ ಹುಡ್ಗ ಎಚ್ಚರ ಆಗಿದ ತಕ್ಷಣ ಈ ವಿಷಯನ ಹುಡ್ಗನ್ಗೆ ಹೇಳಕ್ ಹೋಗ್ಬೇಡಿ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಳಕ್ ಮುಂಚೆ ಹುಡ್ಗನ್ನ ತಡೀರಿ, ಹುಷಾರಾಗಿ ನೋಡ್ಕೊಳ್ಳಿ ಅನ್ನೋ ತರ ಹೇಳ್ತಾರೆ. ಆದ್ರೆ ನಮ್ ಹೀರೋಯಿನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ದಿಢೀರ್ ಅಂತ ಈಗ ಲೇಡಿ ಬಿದ್ದಿದ್ಲಲ್ಲ, ಆ ಜಾಗದಲ್ಲಿ ಒಂಥರ ಅಮಾನುಷ ಬಗ್ಗೆ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಮತ್ತೆ ಆ ಜಾಗದಲ್ಲಿರೋ ಆ ದುಷ್ಟಶಕ್ತಿಗಳನ್ನ ಓಡಿಸೋ ತರ ಪ್ರೇಯರ್ ನ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಬಿದ್ರಲ್ಲ, ಆ ಜಾಗನ ಮತ್ತೆ ಕೆಳಗಡೆ ನೋಡ್ಕೊಂಡು ಪ್ರೇಯರ್ ಮಾಡ್ತಾ ಇರೋದು. ಇದನ್ನ ಪಕ್ಕದಲ್ಲಿರೋ ಸಿಸ್ಟರ್ ಮಿಶೆಲ್ ಅನ್ನೋರು ನೋಡಿದ್ರು. ಅವರು ಮೇಲೆ ನೋಡ್ತಾನೆ ಇದಾರೆ, ಎಂತದ್ ಏನ್ ಗಮನಿಸಿದ್ರು ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಅಲ್ಲಿಂದ ಹೊರಟೋದ್ರು, ಬಟ್ ಆ ಸಿಸ್ಟರ್ ಏನೋ ನಿಂತ್ಕೊಂಡಲ್ಲಿ ನೋಡ್ತಾನೆ ಇರ್ತಾರೆ. ಇದನ್ನ ನಮ್ ಹೀರೋಯಿನ್ ಕೂಡ ಗಮನಿಸ್ತಾಳೆ. ಅದಾದ್ಮೇಲೆ ಅವತ್ತು ಈವ್ನಿಂಗ್ ಆ ಜೂನ್ ಅವ್ರ ಅಮ್ಮದು ಫ್ಯೂನರಲ್ ನಡೆಯುತ್ತಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಸಿಸ್ಟರ್ ಮಿಶೆಲ್ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಹೋಗಕ್ಕಾಗಿಲ್ಲ ಅಂತ ವೇಟ್ ಮಾಡ್ಬೇಕಾದ್ರೆ ನಮ್ ಹೀರೋಯಿನ್ ಬಂದು ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಆ ಪ್ರೇಯರ್ ನಡೆಯೋ ಜಾಗಕ್ಕೆ ಹೋಗಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ನನಗೆ ಈ ದುಷ್ಟಶಕ್ತಿಗಳು ಸೌಂಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕೇಳಿಸುತ್ತೆ, ನಿನಗ್ ಕೂಡ ನಂತರನೇ ಅಂತ ನನಗೆ ಚೆನ್ನಾಗೇ ಗೊತ್ತು, ಬಟ್ ನಿನಗೆ ಸೌಂಡ್ ಕೇಳುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಆ ದುಷ್ಟಶಕ್ತಿಗಳ ಸೌಂಡ್ ಹೆಂಗ್ ಕೇಳಿಸುತ್ತೋ ನಿನಗೂ ಆ ವಿದ್ದಲ್ಲಿ ಬೇರೆ ಏನೋ ಕೇಳಿಸುತ್ತೆ, ಅದೊಂದು ಸೈಕಿಕ್ ಎಬಿಲಿಟಿ. ನಿಮಗೆ ಹೆಂಗೆ, ನಿಮ್ಗೆ ಸೌಂಡ್ ತರ ಕೇಳಿಸುತ್ತಾ ಅಥವಾ ನಿಮ್ ಕಣ್ಣಾರೆ ನೀವು ಆತ್ಮಗಳನ್ನ ನೋಡ್ತೀರಾ? ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇದು ದೇವ್ರು ನಮಗ್ ಕೊಟ್ಟಿರೋ ವರ ಅಂತ ಕೂಡ ಹೇಳ್ಬೋದು. ಈ ಶಾಮನಿಸಮ್ ನೆಲ್ಲ ಫಾಲೋ ಮಾಡದೇ ಇರೋರು ಈ ತರ ನರ್ಸ್ ಆಗಿ ಚೇಂಜ್ ಮಾಡೋದು. ನನಗ್ ಗೊತ್ತಿರೋಂಗೆ ನೀವ್ ಅದ್ ಯಾವ್ದು ಫಾಲೋ ಮಾಡ್ದೇನೆ ಈ ತರ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದೀರಾ ಕರೆಕ್ಟ್ ಅನ್ನೋ ತರ ಕೇಳ್ತಾರೆ. ಸಿಸ್ಟರ್ ಮಿಶೆಲ್ ಇದೆಲ್ಲ ಅರ್ಥ ಆದ್ರೂ ನೀವು ಬೇಡದಿರೋ ವಿಷಯ ಎಲ್ಲ ಮಾತಾಡ್ತಾ ಇದೀರಾ ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ ನಾನು ಹೇಳೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತು, ಆದ್ರೆ ಜೂನ್ ಅವ್ರ ಅಮ್ಮ ಮೈನ ನಾವ್ ಈ ಫ್ಯೂನರಲ್ ಕಂಪ್ಲೀಟ್ ಮಾಡೋದಕ್ಕೂ ಮುಂಚೆನೆ 3 days ಟೈಮ್ ಇರುತ್ತಲ್ವಾ, ಆ ಫ್ಯೂನರಲ್ ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆನೆ ಅವ್ನಿಗೆ ಎಕ್ಸಾಸಮ್ ನಾವು ಪರ್ಫಾರ್ಮ್ ಮಾಡ್ಬೇಕು, ಇಲ್ಲಾಂದ್ರೆ ಆ ಹುಡುಗನ ನಮ್ ಕೈಲಿ ಕಾಪಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಹುಡುಗನಿಗೆ ಸಂಬಂಧಪಟ್ಟಿರೋ ಕೇಸ್ ಡೀಟೇಲ್ಸ್ ಎಲ್ಲ ಇತ್ತಲ್ಲ, ಹುಡುಗನ್ ಫೈಲು ಮತ್ತೆ ಡೀಟೇಲ್ಸ್ ಎಲ್ಲ ಅದನ್ನೆಲ್ಲ ಕೊಟ್ಬಿಟ್ಟಿದ್ದಲ್ಲ ಒಂದ್ಸತಿ ನೀವ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನೇ ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ನನಗೆ ಎಕ್ಸಾಸಮ್ ಅಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇಲ್ಲ. ಈ ವಿಷಯ ಡಾಕ್ಟರ್ ಬೌಲರ್ಗೆ ಗೊತ್ತಾಗದೆ ಇದ್ರೆ ಸಾಕು, ಆ ಹುಡುಗನ್ ಹೆಂಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ ಬನ್ನಿ, ನನಗೆ ಒಂದ್ ಹೆಲ್ಪ್ ಮಾತ್ರ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಸಿಸ್ಟರ್ ಮಿಶೆಲ್ ಕೂಡ ರೆಕಾರ್ಡ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ರಲ್ಲ, ಅದ್ರಲ್ಲೆಲ್ಲ ನೋಡ್ತಾರೆ ಇವ್ರು ಎಕ್ಸಾಸಮ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಆ ರೆಕಾರ್ಡಿಂಗ್ಸ್ ಮತ್ತೆ ಹುಡುಗನ್ಗೆ ಸಂಬಂಧಪಟ್ಟಿರೋ ಫೈಲ್ಸ್, ಹುಡುಗ ಮಾಡಿರೋ ಡ್ರಾಯಿಂಗ್ಸ್ ಅಂತ ಪ್ರತಿಯೊಂದನ್ನ ಕೂಡ ನೋಡ್ತಾರೆ. ಇವ್ರಿಗೂ ಏನೋ ಒಂದು ಡೌಟ್ ಬಂದಿರುತ್ತೆ. ಆಕ್ಚುಲಿ ಸಿಸ್ಟರ್ ಮಿಶೆಲ್ಗೆ ಕೂಡ ಒಂದು ಸೈಕಿಕ್ ಎಬಿಲಿಟಿ ಇದೆ, ದೆವ್ವನ ಕಣ್ಣಾರೆ ನೋಡ್ತಾರ ಅಥವಾ ಸೌಂಡ್ ಆಗಿ ಕೇಳಿಸ್ಕೊಂತಾರ ಅಂತ ಗೊತ್ತಿಲ್ಲ. ಇವ್ರು ಕೂಡ ಎಕ್ಸಾಸಮ್ ನ ನಂಬೋಂತ ಒಂದು ವ್ಯಕ್ತಿನೇ. ಅವ್ರ ಕೈಯಲ್ಲಿ ಈ ಜಾತಕ ನೋಡೋತರ ಕಾರ್ಡ್ಸ್ ನ ಇಟ್ಕೊಂಡಿರ್ತಾರಲ್ಲ, ಆತರ ಒಂದು ಕಾರ್ಡ್ ಇರುತ್ತೆ. ಫಸ್ಟ್
ಒಂದು ಕಾರ್ಡ್ ನ ಚೆಕ್ ಮಾಡ್ತಾರೆ, ಅದ್ರಲ್ಲಿ ಎಕ್ಸೋಸಮ್ ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ತರ ಬರುತ್ತೆ. ಡಬಲ್ ಚೆಕ್ ಮಾಡೋದಕ್ಕೋಸ್ಕರ ಇನ್ನೊಂದ್ಸತಿ ಓಪನ್ ಮಾಡಿದ್ರೆ ಇನ್ನೊಂದ್ಸತಿ ಅದೇ ತರ ಒಂದು ಕಾರ್ಡ್ ಬರುತ್ತೆ. ಒಂದ್ರಲ್ಲಿ ಪ್ರೀಸ್ಟ್ ತರ ಒಂದು ಕಾರ್ಡ್ ಬಂದ್ರೆ ಇನ್ನೊಂದ್ರಲ್ಲಿ ಗೋಸ್ಟ್ ಇರೋ ತರ ಒಂದು ಕಾರ್ಡ್ ಬರುತ್ತೆ. ಅವ್ರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಸಿಸ್ಟರ್ ಮಿಶೇಲ್ ಬಂದು ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಅವ್ರ ಜೊತೆ ಇನ್ನೊಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಅವ್ರಿಗೆ ಕೆಲವು ಕಾರ್ಡ್ಸ್ ನ ತೋರಿಸ್ಬಿಟ್ಟು ಅದ್ರಲ್ಲಿ ಒಂದು ಕಾರ್ಡ್ ನ ಪಿಕ್ ಮಾಡುವಂದಾಗ ಸಿಸ್ಟರ್ ಮಿಶೇಲ್ ಕೂಡ ಒಂದು ಕಾರ್ಡ್ ನ ಪಿಕ್ ಮಾಡ್ತಾರೆ. ಆ ಕಾರ್ಡ್ ನ ಎತ್ತಿ ನೋಡಿದ್ರೆ ಅದ್ರಲ್ಲಿ ಒಂದು ಮನುಷ್ಯ ಕತ್ತಿಗೆ ಹ್ಯಾಂಗ್ ಮಾಡ್ಕೊಂಡಿರೋ ತರ ಇರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಅವನ್ಗಾಗ ಅವ್ನ್ ಕೊಡೋ ದಂಡನೆ ಇದು, ಅವನೇ ಹ್ಯಾಂಗ್ ಮಾಡ್ಕೊಂಡಿರ್ತಾನೆ ಅನ್ನೋ ತರ ಅರ್ಥ. ಆಗ ಆ ಹುಡುಗಿ ಸಿಸ್ಟರ್ ಮಿಶೇಲ್ ಹತ್ರ ಹೇಳ್ತಾಳೆ, ಇಲ್ಲಿ ನೋಡು ಈ ಕಾರ್ಡ್ಸ್ ನ ನೀನು ಹುಷಾರಾಗಿಟ್ಕೋ, ಈ ಕಾರ್ಡ್ಸ್ ನಿನ್ ಹತ್ರ ಇದೆ ಅಂತ ಫಾದರ್ ಬೌಲರ್ ಗೆ ಗೊತ್ತಿಲ್ಲದ ಇರೋ ತರ ನೋಡ್ಕೊ ಅಂತ ಹೇಳ್ತಾರೆ. ಆಕ್ಚುಲಿ ಇದಕ್ಕೂ ಮುಂಚೆ ನಾವ್ ಹೇಳಿದ್ವಲ್ಲ ಡಾಕ್ಟರ್ ಬೌಲರ್ ಅಂತ, ಅವರು ಡಾಕ್ಟರ್ ಪ್ಲಸ್ ಫಾದರ್, ಇವರೊಂದು ಆಫನೇಜ್ ಅಲ್ಲೇ ಇರೋದಲ್ವಾ, ಅವ್ರಿಗೆ ಗೊತ್ತಿಲ್ಲದ ಇರೋ ತರ ನೋಡ್ಕೊ ಅಂತ ಹೇಳಿರ್ತಾಳೆ. ಈಗ ಪ್ರೆಸೆಂಟ್ ಅಲ್ಲ ಸಿಸ್ಟರ್ ನ ನೋಡ್ತಾರೆ. ಅವ್ರು ಇದನ್ನ ಯೋಚನೆ ಮಾಡ್ತಾ ಇರ್ಬೇಕಾದ್ರೇನೆ ಯಾರ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳುತ್ತೆ. ಯಾರಪ್ಪ ಅಂತ ಹೇಳಿ ಯಾರು ಅಂತ ಕೇಳ್ಕೊಂಡು ಡೋರ್ ಹತ್ರ ಹೋಗ್ತಾರೆ. ಬಟ್ ಆ ಕಡೆಯಿಂದ ಯಾವ್ದೇ ರೆಸ್ಪಾನ್ಸ್ ಇಲ್ಲ. ಟಕ್ಕಂತ ಇವರು ಡೋರ್ ಓಪನ್ ಮಾಡಿದ ತಕ್ಷಣ ಇವ್ರಿಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಆ ಚಿಕ್ಕ ವಯಸ್ಸಲ್ಲೇ ಇವ್ರೊಂದು ರೂಮ್ ಡೋರ್ ನ ಓಪನ್ ಮಾಡಿ ನೋಡಿದಾಗ ಆ ಕಾರ್ಡಲ್ ಬಂದಿರೋ ತರನೇ ಆ ಕಾರ್ಡ್ಸ್ ಕೊಟ್ಲಲ್ಲ ಒಂದು ಹುಡುಗಿ, ಆ ಹುಡುಗಿಗೆ ನೇಣ್ ಹಾಕೊಂಡು ಸತ್ತೋಗಿರ್ತಾಳೆ. ಆಗ ಆ ಹುಡುಗಿ ಹೇಳಿರೋ ಒಂದು ವಿಷಯ ಆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೊಂದು ನೆನಪು ಬರುತ್ತೆ. ನಮ್ ತರ ದೆವ್ವ ಹಿಡ್ದಿರೋ ಮಕ್ಕಳನ್ನ ಬೇರೆಯವರೆಲ್ಲ ಶಾಪಗ್ರಸ್ತ ಮಕ್ಕಳು ಅಂತ ಅಂತಾರೆ, ನಾವ್ ಇವ್ರ ಮಧ್ಯೆ ನೆಮ್ಮದಿಗಿರಕ್ ಆಗಲ್ಲ ಅಂತ ಹುಡುಗಿ ಹೇಳಿರ್ತಾಳೆ. ಇವಾಗ ಆಕ್ಚುಲಿ ಆ ಸಿಸ್ಟರ್ ಮಿಶೇಲ್ ಅನ್ನೋರ್ಗೆ ಕೂಡ ಚಿಕ್ಕ ವಯಸ್ಸಲ್ಲಿ ದೆವ್ವ ಹಿಡ್ದಿದ್ಯೇನೋ, ಅವ್ರನ್ನ ಕೂಡ ಈ ಕೊರಿಯನ್ ಶಾಮನಿಸಂ ಮಾಡ್ತಾರಲ್ವಾ, ಆತರ ಏನೋ ಪೂಜೆ ಎಲ್ಲ ಮಾಡಿ ದೆವ್ವನ ಓಡ್ಸಕ್ಕೆ ಟ್ರೈ ಮಾಡಿರ್ತಾರೆ. ಬಟ್ ಅದು ಫೇಲ್ಯೂರ್ ಆಗಿರುತ್ತೆ. ಈ ತರ ಇವರು ದೆವ್ವ ಓಡಿಸೋ ಹೆಸರಲ್ಲಿ ಸಿಸ್ಟರ್ ಮಿಶೇಲ್ಗೆ ತುಂಬಾನೇ ಹಿಂಸೆ ಕೊಟ್ಟಿರ್ತಾರೆ ಅಂತ ಹೇಳಿ ಸಿಸ್ಟರ್ ಕೂಡ ಅಲ್ಲಿಂದ ಓಡೋಗ್ಬಿಟ್ಟಿರ್ತಾರೆ. ಆತರ ಓಡೋಗ್ಬೇಕಾದ್ರೆ ಒಂದ್ ಜಾಗದಲ್ಲಿ ಕಾಲಿಡ್ವಿ ಬೀಳ್ತಾರೆ. ನೋಡಿ ಮುಂದ್ಗಡೆ ಇರೋ ಮರದಲ್ಲಿ ರೂಮ್ ಅಲ್ಲಿ ನೇಣ್ ಹಾಕೊಂಡಿದ್ಲಲ್ಲ ಆ ಹುಡುಗಿ ಹೆಣ ಇಲ್ಲಿ ಕಾಣಿಸುತ್ತೆ. ತುಂಬಾನೇ ಭಯ ಪಟ್ಬಿಟ್ರು. ಹಂಗೆ ಹೆಣಗಳ ಕೆಳಗಡೆ ತುಂಬಾನೇ ಕುರಿಗಳು ಮೇಕೆಗಳನ್ನ ಕಟ್ಟಾಕಿರೋದನ್ನ ಗಮನಿಸ್ತಾರೆ. ಇವಾಗ ಹಂಗೆ ಬೆಚ್ಚು ಬಿದ್ದು ಎದ್ದೇಳ್ತಾರೆ. ಆಕ್ಚುಲಿ ಇಷ್ಟೊತ್ತು ಬಂದಿರೋದಲ್ಲ ಅವ್ರಿಗೆ ಕನಸು. ಇವರ ನಿಜ ಲೈಫ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ನಡೆದಿರೋದೇ ಇವ್ರಿಗೆ ಕನ್ಸಾಗ್ ಬಂದಿರೋದು. ಅದೇ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಇವ್ರಿಗೆ ಕಾಲ್ ಮಾಡ್ತಾರೆ. ಏನು ಮತ್ತೆ ನಿನ್ಗೆ ಕನ್ಸ್ ಬಂದು ನೀನ್ ಭಯ ಪಟ್ಟ, ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡೆ ಅಲ್ವಾ, ಆದ್ರೆ ಏನು ಮುಗ್ದಿಲ್ಲ. ನಿನಗ ಅವಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದು ಆ ಡಾಕ್ಟರು ಮತ್ತೆ ಅಂದ್ರೆ ಡಾಕ್ಟರ್ ಬೌಲರು ಮತ್ತೆ ಆ ಫಾದರ್ ತಾನೆ. ಬಟ್ ನಿನ್ಗೆ ಯಾವ್ದೇ ವಾಸಿ ಆಗ್ಲಿಲ್ಲ. ನಿನ್ ಕನ್ಸಲ್ಲಿ ಆ ಕುರಿಗಳು ಮೇಕೆಗಳೆಲ್ಲ ಬಂದಿತ್ತಲ್ವಾ, ನನಗೆ ಚೆನ್ನಾಗೇ ಫೀಲ್ ಆಯ್ತು ಅಂತ ಹೇಳ್ತಾರೆ. ಈ ವಿಷಯ ಗೊತ್ತಾದ್ಮೇಲೆನೆ ಸಿಸ್ಟರ್ ಮಿಶೇಲ್ಗೆ ಅರ್ಥ ಆಗೋದು ನನ್ ಮೇಲಿರೋ ಆ ದೆವ್ವ ಇನ್ನೂ ಹೋಗಿಲ್ಲ ಅಂತ, ಮೀನ್ಸ್ ಇವ್ರು ಇನ್ನೂ ಎಕ್ಸರ್ಸೈಸ್ ಅಲ್ಲಿ ಇದಾರೆ ಅನ್ನೋ ತರ ಅವ್ರಿಗೆ ಫೀಲ್ ಆಗುತ್ತೆ. ನನ್ ಜೀವನ ಹೆಂಗಾದ್ರೂ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಅಂತ ಹೇಳಿ ಆ ಜೂನ್ ಅನ್ನೋ ಹುಡುಗನ್ಗೆ ಹೆಲ್ಪ್ ಮಾಡಕ್ಕೆ ತಯಾರಿ ಮಾಡ್ಕೊಳ್ತಾರೆ. ಸ್ಟ್ರೇಟ್ ಆಗಿ ಇವರು ಹೆಲ್ಪ್ ಗೋಸ್ಕರ ಚರ್ಚ್ ಫಾದರ್ ಹತ್ರನೋ ಅಥವಾ ಬೇರೆ ಹತ್ರನೋ ಹೋಗ್ಲಿಲ್ಲ. ಅವರು ಸ್ಟ್ರೇಟ್ ಆಗಿ ಒಂದು ಶಾಮನ್ ಲೇಡಿನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಜೂನ್ ಕೂಡ ಜೊತೆಗೆ ಕರ್ಕೊಂಡು ಹೋಗಿರ್ತಾರೆ. ಈಗ ಇವ್ರು ಒಂದ್ ಜಾಗಕ್ಕೆ ಹೋಗ್ತಿದಾರಲ್ವಾ, ಅಲ್ಲಿ ಒಂದು ಹುಡುಗ ಇರ್ತಾನೆ. ಆ ಹುಡುಗನ ಕೈಲಿ ಕೂಡ ಸಿಸ್ಟರ್ ಮಿಶೇಲ್ ಹತ್ರ ಇರತ್ತಲ್ಲ ಕಾರ್ಡ್ಸ್, ಆತರ ಕಾರ್ಡ್ಸ್ ನ ಇಟ್ಕೊಂಡಿರ್ತಾನೆ. ಮೋಸ್ಟ್ಲಿ ಅವನಲ್ಲಿ ಕೂಡ ಏನಾದ್ರೂ ಈ ತರ ಸೈಕಿಕ್ ಎಬಿಲಿಟಿ ಇದೆಯಾ ಏನಂತ ಗೊತ್ತಿಲ್ಲ. ಇದ್ರ ಇವ್ರು ಬರ್ತಿದಾರೆ ಅಂತ ಗೊತ್ತಾಗಿದ ತಕ್ಷಣ ಟಕಟಕ ಅಂತನಲ್ಲೇ ಎತ್ತಿಟ್ಬಿಟ್ಟು ಬಂದ್ ಇವ್ರನ್ನ ವೆಲ್ಕಮ್ ಮಾಡ್ತಾನೆ. ಈಗ ಶಾಮನ್ ಲೇಡಿ ಹತ್ರ ಮಾತಾಡ್ಬೇಕಾದ್ರೆ ಈಗ ಇವ್ರ ಅಸಿಸ್ಟೆಂಟ್ ಒಬ್ಬ ಇದ್ದಲ್ವಾ, ಕಾರ್ಡ್ಸ್ ಎಲ್ಲ ಬಚ್ಚಿಟ್ಕೊಂಡಲ್ವಾ, ಅವ್ನ್ ಬಂದು ಶಾಮನ್ ಲೇಡಿಗೆ ಅಸಿಸ್ಟೆಂಟ್. ಅವ್ರು ಹೇಳ್ತಾರೆ ಆಕ್ಚುಲಿ ಅವ್ನ ಮೇಲೆ ಕೂಡ ಒಂದು ದೆವ್ವ ಸೇರ್ಕೊಂಡಿತ್ತು. ಎಷ್ಟೇ ಅವ್ರಮ್ಮ ಕೂಡ ಒಂದು ಶಾಮನ್ ಆಗಿದ್ರೆ ಕೂಡ ಅವನಲ್ಲಿ ಆತರ ಶಕ್ತಿಗಳು ಬಂದಿಲ್ಲ. ಅವನ ಮೈಯಲ್ಲಿ ಆ ದೈವಿಕ ಶಕ್ತಿ ಬಂದು ತುಂಬಾನೇ ಕಡಿಮೆ ಇದೆ. ಅವ್ನ ಕೈಲಿ ಅದನ್ನ ರಿಯಲೈಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಸಿಸ್ಟರ್ ಮಿಶೇಲ್ ನ ನೋಡಿದ್ರೆ ಕೂಡ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತಲ್ವಾ. ಆ ಹುಡುಗಿ ಹೆಂಗೆ ಅಂತ ಕೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ ಆಕ್ಚುಲಿ ಅವಳಿಗೆ ಕೂಡ ಒಂದು ಎಬಿಲಿಟಿ ಇದೆ, ಬಟ್ ಅವಳು ಇನ್ನೂ ಅದನ್ನ ರಿಯಲೈಸ್ ಮಾಡಿಲ್ಲ. ಅವಳ ಒಳಗಡೆ ಇರೋ ಪವರ್ ನ ಹೊರಗಡೆ ಬರೋದಕ್ಕೆ ಅವ್ಳು ಟ್ರೈ ಮಾಡಿಲ್ಲ ಅನ್ನೋ ತರ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಇವರೇ ಬಂದು ಆ ನರ್ಸ್ ನ ನೋಡ್ತಾರೆ. ಅಂದ್ರೆ ಅವ್ರ ಅಸಿಸ್ಟೆಂಟ್ ಹುಡುಗ ಬಂದ್ಬಿಟ್ಟು ಆ ಜೂನ್ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ತಾನೆ. ಹುಡುಗನಿಗೆ ಸರಿಯಾಗಿ ಮಾತಾಡಕ್ ಕೂಡ ಬರಲ್ಲ ಅಂತ ಕಾಣಿಸುತ್ತೆ. ತಿಕ್ಕಿನೇ ಮಾತಾಡ್ತಾ ಇರೋದು. ಅದಾದ್ಮೇಲೆ ಶಾಮನ್ ಲೇಡಿನೇ ಜೂನ್ ನೋಡ್ಬಿಟ್ಟು ಹೇಳ್ತಾರೆ ಆಕ್ಚುಲಿ ಇವನ್ ಮೈಯಲ್ಲಿ ಪೊಸೆಸ್ ಮಾಡಿರೋದು ಒಂದು ತುಂಬಾನೇ ಭಯಂಕರವಾಗಿರೋ ತುಂಬಾನೇ ಶಕ್ತಿಶಾಲಿಯಾಗಿರೋ ಒಂದು ದೆವ್ವನೇ. ಅದನ್ನ ಅಷ್ಟು ಈಸಿಯಾಗಿ ನಾವು ಓಡಿಸಿದ್ರೆ ಕೂಡ ಮತ್ತೆ ಬೇರೆ ದೆವ್ವಗಳು ಇವನ್ನ ಪೊಸೆಸ್ ಮಾಡೋದು ತುಂಬಾನೇ ಈಸಿ. ಯಾಕಂದ್ರೆ ಇವನ್ ಅವ್ರ ಅಮ್ಮ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಅವ್ರ ಅಮ್ಮನ ಯಾವ್ದೋ ಒಂದು ಶಕ್ತಿ ಪ್ರೊಸೆಸ್ ಮಾಡಿದೆ. ಅದರಿಂದನೇ ಆ ಗರ್ಭಕೋಶದಲ್ಲಿ ಇವನ್ ಇರ್ಬೇಕಾದ್ರೆ ಇವನು ಕೂಡ ಆತರ ಒಂದು ಶಾಪ ಆಗಿದೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅವನೊಂದು ಡಿವನ್ ಸ್ವಾಮ್ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ ಇದೇ ಇವನ್ ವಿಧಿ ಅನ್ನೋದನ್ನ ಬೇರೆ ಹೇಳ್ಬಿಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಿಸ್ಟರ್ ಮಿಶೇಲ್ಗೆ ಕೋಪ ಬರುತ್ತೆ. ಅದಿಂಗ್ ನೀವು ಕಂಪ್ಲೀಟ್ ಆಗಿ ಅವನನ್ನ ಚೆಕ್ ಮಾಡದೆ ಏನು ಹೇಳದಿದ್ರೆ ಹೇಳ್ತಿದ್ದೀರಾ ಅಂದಾಗ ನಾನ್ ಹೇಳ್ತಾ ಇರೋದು ನಿಜಾನೇ. ಇದ್ರೂ ಈಗ ನಮ್ಗೆ ತುಂಬಾ ಟೈಮ್ ಇಲ್ಲ, ನಾವ್ ಎಕ್ಸೋಸಮ್ ನ ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ಹೇಳಿ ಯಾವ್ದೋ ಒಂದು ಇನ್ನೊಬ್ರು ಶಾಮನ್ ಲೇಡಿನ ಕರೀತೀನಿ ಅನ್ನೋ ತರ ಹೇಳ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದಾಯ್ತು. ಆ ಜಾಗನ ಕೂಡ ತೋರಿಸ್ತಾರೆ. ಯಾವ್ದೋ ಒಂದು ಕೆರೆ ದಡದಲ್ಲೇ ಮಾಡ್ತಾ ಇರೋದು. ಈ ತರ ಪ್ರೊಸೀಜರ್ ಮಾಡ್ತಾ ಇರ್ಬೇಕಾದ್ರೇನೆ ಜೂನ್ ನ ನೀರಲ್ಲಿ ಮುಳುಗ್ಸೋದಕ್ಕೇನೋ ನಮ್ ಹೀರೋಯಿನ್ ಮತ್ತೆ ಸಿಸ್ಟರ್ ಮಿಶೇಲ್ ಇಬ್ರು ನೀರ್ಗೆ ಎತ್ಕೊಂಡು ಹೋಗ್ತಾರೆ. ಆ ಟೈಮ್ ಅಲ್ಲಿ ನಿಂತ್ಕೊಂಡಿರೋ ಶಾಮನ್ ಲೇಡೀಸ್ ಅಸಿಸ್ಟೆಂಟ್ಸ್ ಇರ್ತಾರಲ್ವಾ, ಅವರೆಲ್ಲ ಏನೋ ಬಟ್ಟೆನಲ್ಲಿ ಕಟ್ಟಿರೋ ಕಲ್ಲುಗಳನ್ನ ಮತ್ತೆ ಕೆಲವೊಂದು ಐಟಮ್ಸ್ ಎಲ್ಲ ನೀರ್ ಒಳಗಡೆ ಹಾಕ್ತಾರೆ. ಇನ್ನೊಂದ್ ಕಡೆ ಆ ಶಾಮನ್ ಲೇಡಿ ಒಂದು ಬಿಂದಿಗೆ ಮೇಲೆ ನಿಂತಿರ್ತಾರೆ. ಫುಲ್ ಆಗಿ ನೀರ್ ಇರುತ್ತೆ ಅದ್ರಲ್ಲಿ. ಇವ್ರ ಇತರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಈಗ ದೆವ್ವ ಜೂನ್ ಮೈ ಒಳಗಡೆ ಮತ್ತೆ ಬಂದ್ಬಿಡ್ತು. ಅಷ್ಟು ಈಸಿಯಾಗಿ ನನ್ನನ್ನ ನಾಶ ಮಾಡ್ಬಿಡ್ಬೋದು ಅಂತ ಅನ್ಕೊಂಡಿದೀರಾ ನೀವು ಅಂತ ಹೇಳಿ ಸಿಸ್ಟರ್ ಹೀರೋಯಿನ್ ಮತ್ತೆ ಸಿಸ್ಟರ್ ಮಿಶೇಲ್ ನ ಸರಿಯಾಗಿ ಕೆಟ್ಟ ಮಾತಲ್ಲಿ ಬೈತಾ ಇರುತ್ತೆ. ಈ ತರ ಯಾವಾಗ ವಾಯ್ಸ್ ಹೊರಗಡೆ ಬಂತು ಆ ಟೈಮ್ ಅಲ್ಲೇ ಈ ಶಾಮನ್ ಲೇಡಿ ನಿಂತ್ಕೊಂಡಿರೋ ಆ ಬಿಂದಿಗೆ ಬಂದು ಒಡೆದೋಗ್ಬಿಟ್ಟು ಆ ಶಾರ್ಪ್ ಆಗಿರೋ ಐಟಮ್ ಅಲ್ಲ ಆ ಶಾಮನ್ ಲೇಡಿ ಕಾಲ್ಗೆ ಚುಚ್ಕೊಂಡ್ಬಿಡ್ತು. ಆ ಲೇಡಿನೂ ಕೆಳಗಡೆ
ಬಿದ್ದೋಗ್ಬಿಟ್ರು. ಅದರಿಂದ ಪ್ರೊಸೀಜರ್ ಅರ್ಧದಲ್ಲೇ ನಿಂತೋಯ್ತು. ಸ್ವಲ್ಪ ಹೊತ್ತಲ್ಲೇ ಜೂನ್ ಕೂಡ ಹಂಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟ. ಪ್ರೊಸೀಜರ್ ಅರ್ಧದಲ್ಲಿ ನಿಂತೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆದಂಗೆ ತಾನೇ ಆಗಿರೋದು. ಮತ್ತೆ ದೆವ್ವ ಅವ್ನ್ ಮೈ ಒಳಗಡೆನೆ ಇದೆ, ಸದ್ಯಕ್ಕೆ ಹೊರಗಡೆ ಹೋಗಿದೆ ಅಷ್ಟೇ. ಇದಕ್ ಮೇಲೆ ಇವನನ್ನ ಈ ತರ ಹಂಗೆ ಇಟ್ಕೊಂಡಿರಕ್ ಆಗಲ್ಲ ಅಂತ ಮತ್ತೆ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗಿ ಜಾಯಿನ್ ಮಾಡ್ಬಿಟ್ರು. ಅಲ್ಲಿ ಸಿಸ್ಟರ್ ಮಿಶೆಲ್ ಹೇಳ್ತಾರೆ, ನೋಡಿ ನೀವ್ ಹೇಳ್ತಿದ್ದಂಗೆ ಇದನ್ನ ಕೂಡ ಟ್ರೈ ಮಾಡಿದ್ದಾಯ್ತು, ಇದಕ್ ಮೇಲೆ ಎಕ್ಸಾರ್ಸಿಸಮ್ ಎಲ್ಲ ಮಾಡಿ ಅವನನ್ನ ಕಾಪಾಡಕ್ ಆಗೋದಿಲ್ಲ, ಡಾಕ್ಟರ್ ಬೌಲರೇ ನೋಡ್ಕೊಂತಾರೆ, ಅವ್ರು ಇದನ್ನೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ತರ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಇದನ್ನ ಈ ತರ ಅರ್ಧದಲ್ಲಿ ನಾವ್ 2ನೇ ಸತಿ ಬಿಟ್ಟಿರೋದು, ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅವನಿಗೆ ಮಾತ್ರ ಅಲ್ಲ ಸುತ್ತ ಇರೋರ್ಗೂ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಸಿಸ್ಟರ್ ಮಿಶೆಲ್ ಹೇಳ್ತಾರೆ, ನೀವೇನಕ್ಕೆ ಎಲ್ಲದಕ್ಕೂ ಇದೊಂದೇ ಕಾರಣ, ಮೀನ್ಸ್ ಇದೊಂದೇ ದಾರಿ ಅವನನ್ನ ಕ್ಯೂರ್ ಮಾಡೋದಕ್ಕೆ ಅಂತ ಏನಕ್ಕೆ ಹೇಳ್ತಾ ಇದೀರಾ, ಇನ್ಮೇಲೆ ಡಾಕ್ಟರ್ ಬೌಲರೇ ನೋಡ್ಕೊಂತಾರೆ, ನೀವ್ ಇದಕ್ ಮೇಲೆ ಏನು ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ನಮ್ ಹೀರೋಯಿನ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲೂ ಸಿಸ್ಟರ್ ಮಿಶೆಲ್ ನ ಈಗ ಡಾಕ್ಟರ್ ಕರ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾರೆ, ಪರ್ಮಿಷನ್ ಇಲ್ದೆ ಜೂನ ಹೊರಗಡೆ ಕರ್ಕೊಂಡೋಗಿರೋದಕ್ಕೆ. ಏನು ಎಕ್ಸರ್ಸೈಸ್ ಮಾಡಿದ್ರೆ ಹುಡುಗ ಸರಿ ಹೋಗ್ಬಿಡ್ತಾನೆ ಅಂತ ನೀನ್ ನಂಬಿಟ್ಟ, ನೀನ್ ಕೂಡ ಒಂದ್ ಟೈಮ್ ಅಲ್ಲಿ ಈ ತರ ಸ್ಟೇಜ್ ಅಲ್ಲಿ ನನ್ನ ಹತ್ರ ಬಂದಿದ್ದು, ನಾನೇ ನಿನ್ನ ಹತ್ರ ಈ ತರ ಎಕ್ಸರ್ಸೈಸ್ ಎಲ್ಲ ಮಾಡದ್ನ, ನಿನಗೆ ಒಂದು ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಕೊಟ್ಟೆ ನಿನ್ನ ಸರಿ ಮಾಡಿದ್ದು, ಯಾಕೆ ಇವಾಗ ನೀನ್ ಸರಿ ಹೋಗಿಲ್ವಾ, ಅದೇ ತರ ಪ್ರಾಬ್ಲಮ್ ಜೂನ್ಗೂ ಆಗಿರೋದು, ಅವನಿಗೂ ನಾನು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಟ್ರೆ ಅವನು ಸರಿ ಹೋಗ್ತಾನೆ, ಇನ್ನು ನಿನಗೆ ನಂಬಿಕೆ ಬಂದಿಲ್ವಾ ಅಂತ ಆಲ್ಮೋಸ್ಟ್ ಸಿಸ್ಟರ್ ಹತ್ರ ಮಾತಾಡಿ, ಈ ಸಿಸ್ಟರ್ ಮಿಶೆಲ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಬಿಟ್ರು ಎಕ್ಸರ್ಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ತರ. ಅದಾದ್ಮೇಲೆ ಸಿಸ್ಟರ್ ಮಿಶೆಲ್ ಕೂಡ ರೂಮ್ ಇಂದ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೇನೆ ಯಾವ್ದೋ ಒಂದು ಲೇಡಿ ಈ ಸಿಸ್ಟರ್ ಕೈನ ಹಿಡ್ಕೊಂಡು, ನಾನ್ ಕೂಡ ನನ್ ಮಗನ ಹತ್ರನೇ ಹೋಗ್ತಾ ಇದೀನಿ ಸಿಸ್ಟರ್ ಅಂತ ಹೇಳ್ತಾರೆ. ಫಸ್ಟ್ ಅವ್ಳಿಗೆ ಏನ್ ಅರ್ಥ ಆಗಿಲ್ಲ ಇವ್ರು ಏನ್ ಹೇಳ್ತಿದ್ದಾರೆ ಅಂತ, ಬಗ್ಗೆ ಕೈನ ನೋಡಿದ್ಮೇಲೆನೆ ಗೊತ್ತಾಗೋದು ಎದುರುಗಡೆ ಮಾತಾಡ್ತಾ ಇರೋ ಲೇಡಿ ಒಂದು ದೆವ್ವ ಅಂತ. ತಕ್ಷಣ ಓಡೋಗಿ ಲೇಡಿ ವಾರ್ಡ್ ಅಲ್ಲಿ ನೋಡಿದ್ರೆ ಆಲ್ರೆಡಿ ಆ ಲೇಡಿ ಸತ್ತೋಗಿರ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಹೇಳ್ದಂಗೆ ನಮ್ ಹೀರೋಯಿನ್ಗೆ ದೆವ್ವಗಳ ಸೌಂಡ್ ಕೇಳಿಸುತ್ತೆ, ಬಟ್ ಸಿಸ್ಟರ್ ಮಿಶೆಲ್ಗೆ ದೆವ್ವಗಳನ್ನ ಕಣ್ಣಾರೆ ನೋಡ್ಬೋದು, ಆತರ ಒಂದು ಪವರ್ ಇರುತ್ತೆ. ಇವಾಗ ಹಂಗೆ ನೈಟ್ ಆಗಿರುತ್ತೆ, ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ, ಅವಳಿಗೆ ಮೈ ಹುಷಾರಿಲ್ವಲ್ಲ, ಅವಳ ಮನೇಲಿ ಕೂತಿರ್ಬೇಕಾದ್ರೆ ಏನೋ ಒಂಥರ ಜೋರಾಗಿ ವಿಸಲ್ ಸೌಂಡ್ ಬರುತ್ತೆ. ಅಯ್ಯೋ ಸ್ಟವ್ ಮೇಲೆ ಇಟ್ಬಿಟ್ಟು ಮರ್ತೋದ್ನ ಅಂತ ಹೋಗಿ ಸ್ಟವ್ ಆಫ್ ಮಾಡಿ ಬಂದ್ರೆ ಕೂಡ ಆ ಸೌಂಡ್ ರಿಪೀಟೆಡ್ ಆಗಿ ಅವಳಿಗೆ ಕೇಳಿಸ್ತಾನೆ ಇರುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲಿ ಯಾರೋ ದಡದಡ ಅಂತ ಡೋರ್ ನ ಓಪನ್ ಮಾಡ್ತಾರೋ, ಮೀನ್ಸ್ ತಟ್ತಾ ಇರೋ ಸೌಂಡ್ ಕೇಳುತ್ತೆ. ಯಾರಂತ ಓಪನ್ ಮಾಡಿ ನೋಡಿದ್ರೆ ಸಿಸ್ಟರ್ ಮಿಶೆಲ್. ಸಿಸ್ಟರ್ ಪ್ಲೀಸ್ ನನ್ ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಏನಕ್ಕೋಸ್ಕರ ಅಂತಂದ್ರೆ ಆ ಫಾದರ್ ಬೌಲರ್ ಅಂದ್ರೆ ಡಾಕ್ಟರ್ ಬೌಲರ್ ಇದಾರಲ್ವಾ, ಅವ್ರು ಬಂದು ಜೂನ್ ನ ಯಾವ್ದೋ ಒಂದು ಕ್ಲೋಸ್ ಆಗಿರೋ ಕಾನ್ವೆಂಟ್ ಗೆ ಕರ್ಕೊಂಡೋಗಿದ್ದಾರೆ ಅನ್ನೋ ತರ ಹೇಳ್ತಾರೆ. ಈಗ ನೆಕ್ಸ್ಟ್ ಮಿನಿಟ್ ನಮ್ ಹೀರೋಯಿನ್ ಮತ್ತೆ ಸಿಸ್ಟರ್ ಮಿಶೆಲ್ ಇಬ್ರು ಆ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಈಗ ಫಾದರ್ ಬೌಲರ್ ಏನಕ್ಕೋಸ್ಕರ ಹುಡುಗನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು, ಅಲ್ಲಿರೋ ಫಾದರ್ಸ್ ನ ಯೂಸ್ ಮಾಡಿ, ಅಂದ್ರೆ ಅವರು ಎಕ್ಸರ್ಸೈಸ್ ಮಾಡ್ತಾರ ಅನ್ನೋ ತರ ಕೇಳಿದಾಗ ಹೀರೋಯಿನ್ ಸೈಲೆಂಟ್ ಆಗಿ ಇರ್ತಾಳೆ. ನೀವು ಕೂಡ ಆ ಜಾಗದಲ್ಲಿ ಇದ್ದೀರಾ ಅಲ್ವಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಹೌದು ನಾನ್ ಕೂಡ ಆ ಜಾಗದಲ್ಲಿ ಕೆಲಸ ಮಾಡಿದ್ದೆ, ಬಟ್ 15 years ಬ್ಯಾಕ್ ಅಂತ ಹೇಳ್ತಾಳೆ. ಈ ತರ ಮಾತಲ್ಲಿ ಅವ್ರು ಬಂದ ಜಾಗನ ಸೇರಿದ್ರು. ಆ ಜಾಗ ಫುಲ್ ಆಗಿ ಮಂಜಿಂದ ತುಂಬಿದೆ, ಫುಲ್ ಆಗಿ ಹೊಗೆ ಇರೋದ್ರಿಂದ ಮುಂದಕ್ಕೆ ಕಾರ್ ಹೋಗ್ತಾ ಇಲ್ಲ. ಇವ್ರ ಕಾರ್ ನಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಆತರ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ತುಂಬಾನೇ ಪ್ರಾಣಿಗಳು ಸತ್ತು ಬಿದ್ದಿರತ್ತೆ, ಹಸುಗಳು, ಮೇಕೆಗಳು, ಕುರಿಗಳು ಅದ್ರೆಲ್ಲ ಸತ್ತು ಬಿದ್ದಿರತ್ತೆ. ಆಲ್ಮೋಸ್ಟ್ ಇದನ್ನೆಲ್ಲ ನೋಡ್ಕೊಂಡು ಚರ್ಚ್ ಹತ್ರವರೆಗೂ ಹೊರಟೋದ್ರು. ಆ ಚರ್ಚ್ ಅಲ್ಲಿ ನೋಡಿದ್ರೆ ಮೇಲೆ ಫುಲ್ ಆಗಿ ಕಾಗೆಗಳೆಲ್ಲ ಕೂತಿರುತ್ತೆ. ಏನ್ ನಡೀತಾ ಇದೆ ಅಂತ ಒಂದು ಡೌಟ್ ಅಲ್ಲೇ ಒಳಗಡೆ ಹೋಗ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಸೆಕೆಂಡ್ ಹಾಫ್ ಕೂಡ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.